ಒಂದು ಮಂಕಿಗೂ ಒಂದು ಗೊಂಬೆಗೂ ಇರೋ ರಿಲೇಶನ್ಶಿಪ್ನ ಇವತ್ತು ಇಡೀ ಪ್ರಪಂಚನೇ ಮಾತಾಡ್ತಾ ಇದೆ. ಜಪಾನಲ್ಲಿ 7 ತಿಂಗಳ ಹಿಂದೆ ಒಂದು ಝೂ ಅಲ್ಲಿ ಪಂಚ್ ಅನ್ನೋ ಒಂದು ಮಂಕಿ ಹುಟ್ಟುತ್ತೆ. ಆ ಮಂಕಿ ಹುಟ್ಟಿದ ತಕ್ಷಣ ಅವ್ರ ಅಮ್ಮ ಅದನ್ನ ದೂರ ಮಾಡ್ಬಿಡುತ್ತೆ. ಏನಕ್ಕೆ ಅಂತಂದ್ರೆ ಕೆಲವೊಂದು ಪ್ರಾಣಿಗಳು ಹಂಗೆ ಮಕ್ಳುಗಳನ್ನ ಕೈ ಬಿಟ್ಬಿಡ್ತವೆ. ಅದನ್ನ ನೀವು ಮನುಷ್ಯರಲ್ಲೂ ನೋಡಿರ್ಬೋದು. ತಾಯಿ ಕನೆಕ್ಷನ್ ಯಾವಾಗ ಪಂಚ್ಗೆ ಇಲ್ಲದೆ ಹೋಯ್ತೋ ಆಗ ಪಂಚ್ ಬೇರೆ ಮಂಕಿಗಳ ಜೊತೆನೂ ಸೇರ್ತಿರ್ಲಿಲ್ಲ. ಇದನ್ನ ನೋಡಿ ಝೂ ಕೀಪರ್ಸ್ಗಳು ಪಂಚ್ಗೆ ಒಂದು ಗೊಂಬೆನ ಕೊಡ್ತಾರೆ. ಇಷ್ಟ ದಿನ ಯಾವ ಮಂಕಿಗಳ ಜೊತೆನೂ ಸೇರ್ದಿರೋ ಪಂಚ್ ಫಸ್ಟ್ ಟೈಮ್ ಆ ಗೊಂಬೆನ ತನ್ನ ತಾಯಿ ಅನ್ಕೋತು. ಅದನ್ನ ತಪ್ಕೊಂಡ್ ಮಲ್ಕೊಳ್ಳೋದು, ಎಲ್ಲೋದ್ರು ಜೊತೆಯಲ್ಲೇ ಕರ್ಕೊಂಡು ಹೋಗೋದು, ಅದಕ್ಕೊಂದು ಕಷ್ಟ ಅಂದಾಗ್ಲೂ ಅದು ಈ ಗೊಂಬೆ ಹತ್ರನೇ ಓಡ್ ಬರ್ತಿತ್ತು. ಆ ಮಂಕಿಗೆ ಗೊತ್ತಿಲ್ಲ ಅಲ್ವಾ ಈ ಗೊಂಬೆಗೆ ಜೀವ ಇಲ್ಲ ಅಂತ. ಓಕೆ ಫ್ರೆಂಡ್ಸ್, ಇಷ್ಟಾದ್ಮೇಲೆ ಫೈನಲ್ ಆಗಿ ಏನಾಯಿತು ಅಂತಂದರೆ ಈಗ ಪಂಚ್ನ ಒಂದು ಮಂಕಿ ನೋಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಪಂಚ್ ಎಲ್ಲ ಮಂಕಿಗಳ ಜೊತೆ ಸ್ವಲ್ಪ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವೊಂದನ್ನ ಪ್ರಕೃತಿ ನೀಟಾಗಿ ಹೇಳ್ಕೊಡುತ್ತೆ, ನಾವೆಲ್ಲನೂ ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ. ಲವ್ ಯು ಫ್ರೆಂಡ್ಸ್, ಲವ್ ಯು ಸೋ ಮಚ್.